ಸ್ನೇಹಿತರೆ ನಮಸ್ಕಾರ. ಈ ದಿನ ಶಿವಶಕ್ತಿ ಮಹಿಳಾ ಸಂಘಟನೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಉಮಾದೇವಿ ಅವರಿದ್ದಾರೆ. ಹಾಗೆ ನಮ್ಮ ಒಕ್ಕೂಟದ ಮಹಿಳಾ ಘಟಕದ ಅಧ್ಯಕ್ಷರು ಸಹ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಲೈವ್ಗೆ ಬಂದಂತಹ ವಿಷಯ ಏನಂದರೆ, ಇತ್ತೀಚೆಗೆ ಪೊಲೀಸ್ ಠಾಣೆಗಳಲ್ಲಿ ಮಹಿಳಾ ಹೋರಾಟಗಾರರು ಹೋದಂತಹ ಸಂದರ್ಭದಲ್ಲಿ ಅನೇಕ ಪೊಲೀಸ್ ಠಾಣೆಗಳಲ್ಲಿ ಅವರನ್ನು ಏಕವಚನದಲ್ಲಿ ಮಾತಾಡಿಸುವಂಥದ್ದು, ಹಾಗೆ ಅವರಿಗೆ ಹೋರಾಟಗಾರರು ನೀವೆಲ್ಲ ಯಾಕೆ ಪೊಲೀಸ್ ಠಾಣೆಗಳಿಗೆ ಬರ್ತೀರಾ ಎಂಬಂತಹ ಧಮಕಿ ಹಾಕುವಂಥದ್ದು, ಈ ರೀತಿಯ ಅನೇಕ ಘಟನೆಗಳು ಇತ್ತೀಚೆಗೆ ನಡೀತಾ ಇದೆ. ಏಕೆಂದರೆ ಇವತ್ತು ಮಹಿಳಾ ಸಂಘಟನೆಗಳು ಸಾಮಾನ್ಯವಾಗಿ ಮಹಿಳೆಯರು ತರುವಂತಹ ಒಂದಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸದಲ್ಲಿ ಅವರು ಭಾಗಿಯಾಗಿರ್ತಾರೆ. ಏಕೆಂದರೆ ಇವತ್ತು ಅನೇಕ ಸಂಘಟನೆಗಳಿದ್ದಾವೆ, ಆದರೆ ಮಹಿಳೆಯರು ಕೌಟುಂಬಿಕ ಕಲಹಗಳನ್ನು ಆ ದೂರುಗಳನ್ನು ತೆಗೆದುಕೊಂಡು ಇವತ್ತು ನೇರವಾಗಿ ಪೊಲೀಸ್ ಠಾಣೆಗಳಿಗೆ ಹೋಗ್ಲಿಕ್ಕೆ ಹಿಂಜರಿಕೆ ಪಡ್ತಾರೆ ಇವತ್ತು ಮಹಿಳೆಯರು. ಯಾಕೆಂದರೆ ಮಹಿಳೆಯರು ಹೋದಾಗ ಯಾರು ಸಮಸ್ಯೆಗಳನ್ನು ಎತ್ಕೊಂಡು ಹೋಗ್ತಾರೋ ಅವರ ವಿರುದ್ಧನೇ ಮಾತಾಡ್ತಾರೆ ಇವತ್ತು ಪೊಲೀಸ್ ಠಾಣೆಗಳಲ್ಲಿ. ಆ ಒಂದು ಭಯಕ್ಕೆ ಏನು ಮಾಡ್ತಾರೆ, ಮಹಿಳಾ ಸಂಘಟನೆಗಳ ಒಂದು ಮೊರೆ ಹೋಗಿ ಅವರ ಒಂದು ಸಹಕಾರವನ್ನು ಪಡೆದುಕೊಂಡು ಇವತ್ತು ಠಾಣೆಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಇವತ್ತು ಮಹಿಳಾ ಸಂಘಟನೆಗಳ ಪಾತ್ರ ಪ್ರಮುಖವಾಗಿದೆ. ಇಂತಹ ಮಹಿಳೆಯರನ್ನು, ಇಂತಹ ಮಹಿಳಾ ಸಂಘಟನಾ ಪದಾಧಿಕಾರಿಗಳನ್ನು ಇವತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಅಂತೂ ನಾನು ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಕೆಲವೊಂದು ಠಾಣೆಗಳಲ್ಲಿ ಅವರು ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಪೊಲೀಸ್ ಪೇದೆಗಳಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಹೀಗೆ ಆಯಾ ಜಾಗಗಳಲ್ಲಿ ಯಾವ ರೀತಿ ಸಮಸ್ಯೆ ಇರುತ್ತೋ ಆ ಸಮಸ್ಯೆಗೆ ಅನುಗುಣವಾಗಿ ಅವರು ಮಹಿಳೆಯರನ್ನ ಕರ್ಕೊಂಡು, ಮಹಿಳಾ ಸಂಘಟನಾ ಹೋರಾಟಗಾರರನ್ನ ಕರ್ಕೊಂಡು ಹೋಗ್ತಾರೆ. ಇವತ್ತು ನೇರವಾಗಿ ನನ್ನ ಜೊತೆ ನಮ್ಮ ಶಿವಶಕ್ತಿ ಮಹಿಳಾ ಸಂಘದ ಅಧ್ಯಕ್ಷರು ಉಮಾದೇವಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ಇವತ್ತು ನೀವು ಮಹಿಳಾ ಸಂಘದ ಅಧ್ಯಕ್ಷರಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಅನೇಕ ಸಮಸ್ಯೆಗಳನ್ನು ಮಹಿಳೆಯರು ಎದುರಿಸುವಂತಹ ಸಮಸ್ಯೆಗಳನ್ನು ನೀವು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀರಾ. ನೀವು ಸಹ ಈ ರೀತಿಯ ಸಮಸ್ಯೆಗಳನ್ನು, ನನಗೆ ಇವತ್ತು ಅನೇಕ ಮಹಿಳಾ ಸಂಘಟನೆಗಳು ಇವತ್ತು, ಉದಾಹರಣೆಗೆ ನನಗೆ ಮಾದನಾಯಕನಹಳ್ಳಿ ಇನ್ಸ್ಪೆಕ್ಟರ್ ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ದಾರೆ, ಮತ್ತು ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ದಾರೆ. ಅದು ಸತ್ಯ ಇರ್ಬೋದು, ಯಾಕಂದರೆ ಇವತ್ತು ಠಾಣೆಗಳಲ್ಲಿ ಮಹಿಳೆಯರು ಯಾವುದೋ ಒಂದು ಸಮಸ್ಯೆಗಳನ್ನು ತೆಗೆದುಕೊಂಡು ಹೋದಾಗ ಈ ರೀತಿಯಾದಂತಹ ಅವರು ಸಮಸ್ಯೆಗಳಿಗೆ ಸ್ಪಂದಿಸದೇ ಇದ್ದರೆ ಅದು ಬೇರೆ ಥರ. ಇವತ್ತು ಸಮಸ್ಯೆಗಳನ್ನು ಓದ್ತೋದಂತಹ ಮಹಿಳೆಯರಿಗೆ ಏಕವಚನದಲ್ಲಿ ಮಾತಾಡಿಸುವಂಥದ್ದು, ಅಲ್ಲಿ ಒಂದು ಠಾಣೆಯಲ್ಲಿ ಕುಳಿಸದೆ ನಿಲ್ಲಿಸಿ ಅವರನ್ನು ಮಾತಾಡಿಸುವಂಥದ್ದು, ಮತ್ತು ಧಮಕಿ ಹಾಕುವಂಥದ್ದು, ಇದೆಲ್ಲ ನಡೀತಾ ಇದೆ. ನಿಮಗೆ ಆ ಥರ ಅನುಭವ ಯಾವುದಾದ್ರೂ ಆಗಿದೆ ಮೇಡಮ್? ತುಂಬ ಆಗಿದೆ. ಅದು ಇತ್ತೀಚೆಗಂತೂ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಸರ್ಕಾರದ ಒಂದು ಮಹಿಳಾ ಪೊಲೀಸ್ ಠಾಣೆ ಅಂತ ಮಾಡಿದ್ದಾರೆ. ನಮಗೆ ತಿಂಗಳಿಗೆ ಕಮ್ಮಿ ಇದೆ ಅಂಥ ಸ್ಟೇಷನ್ ಮೇಲೆ ಕಂಪ್ಲೇಂಟ್ ನಮ್ಮ ಹತ್ರ ತೊಗೊಂಬರ್ತಾರೆ ಹೆಣ್ಮಕ್ಳು, ಅಂದರೆ ಮಹಿಳೆಯರು. ಅವರಿಗೆ ಯಾವ ರೀತಿ ಅಲ್ಲಿ ಟಾರ್ಚರ್ ಕೊಟ್ಟು ಮಾತಾಡ್ತಾರೆ ಅಂದರೆ, ನೀನು ಸರಿಗಿದ್ರೆ ನಿಮ್ಮ ಮನೇಲಿ ಯಾಕೆ ಹಂಗೆ ಮಾಡ್ತಾರೆ, ನೀನೇ ಸರಿ ಇಲ್ಲ. ಅವ್ರಿಗೆ ಒಂಥರ ಮಾನಸಿಕವಾಗಿ ಅವ್ರಿಗೆ ಮನೇಲಿ ಹಿಂಸೆ ಆಗೋದಕ್ಕಿಂತ ಈಗ ಸ್ಟೇಷನ್ಗಳೇ ಜಾಸ್ತಿ ಈ ಥರ ಆಗ್ತಾ ಇದೆ ಅಂತ ಅದನ್ನು ನಾನು ತುಂಬ ಇದಾಗಿ ಹೇಳಬೇಕಾಗುತ್ತೆ. ಆವಾಗ ಹೆಣ್ಮಕ್ಳು ಏನು ಮಾಡ್ತಾರೆ, ಅವ್ರಿಗೆ ಸ್ಟೇಷನ್ ಹೋಗೋಕ್ಕೆ ಭಯ ಆಗ್ಬಿಟ್ಟು ಒಂದು ಮಹಿಳಾ ಸಂಘಗಳಿಗೆ ಬರ್ತಾರೆ. ಸರಿ, ನಾವು ಹಿಂಗೆ ಅವ್ರ ಹತ್ರ ನಾವು ರೇಟಿಂಗ್ ತೊಗೊಂಡೆಲ್ಲ ಕಳಿಸ್ಕೊಡ್ತೀವಿ, ಅಥವಾ ನಾವೇ ಸುಮಾರು ಕೇಸ್ಗಳಿಗೆ ನಾನೇ ಹೋಗ್ತೀನಿ. ಯಾಕಂದರೆ ನನಗೆ ಗೊತ್ತು, ಬೇರೆ ನಾನು ಹೋಗೋಕ್ಕೂ ಮತ್ತು ನಮ್ಮ ಇವ್ರು ಹೋಗೋಕ್ಕೂ ವ್ಯತ್ಯಾಸ ಇರುತ್ತೆ ಸ್ವಲ್ಪ. ಅವ್ರನ್ನೂ ಏನಾರು ಮಾತಾಡ್ತಾರೆ ಅಂತ ಹೋದಾಗ ಅಲ್ಲಿ ಫಸ್ಟ್ ನಾವು ಡೈರೆಕ್ಟ್ ನಮ್ಮ ಹತ್ರನೇ ಬರ್ಬೋದಾಗಿತ್ತಲ್ಲ, ಅಲ್ಲಿ ಯಾಕೆ ಹೋದೆ ಅಂತ ಕೇಳ್ತಾರೆ. ಅಲ್ಲಿ ನ್ಯಾಯ ಸಿಗದೇ ಇರೋದಕ್ಕೆ ಅವ್ರು ಬಂದು ನಮ್ಮ ಹತ್ರ ಕುತ್ಕೊಳ್ಳೋದು ಅಂದರೆ ಅವರು ಗೋಳು ಮುಗಿಲು ಮುಟ್ಟುತ್ತೆ, ಅಷ್ಟು ಗೋಳಾಡ್ತಾರೆ ಅವರು. ಅಂದರೆ ಅಷ್ಟು ನೋವುಗಳು ಇರುತ್ತೆ ಅವ್ರಿಗೆ ಅಂತ ಹೇಳಬೇಕಾಗುತ್ತೆ ನಾನು. ಇತ್ತೀಚೆಗೆ ಮೊನ್ನೆ ಒಂದು ಬ್ಯಾಡಳ್ಳಿ ಹೀಗೆ ಆಯಿತು. ಯಾರೋ ಒಂದು ಹೆಣ್ಮಗುಗೆ ಹೆಂಗೆ ಟಾರ್ಚರ್ ಕೊಡೋದು ಅಪಾರ್ಟ್ಮೆಂಟಲ್ಲಿ ಗಂಡಸರು ಅಂದರೆ ಅವ್ರಿಗೆ ಕೊಡಬಾರ್ದು ಹಿಂಸೆ ಕೊಟ್ಟಿದ್ದಾರೆ, ಅಂದರೆ ಮಾನಸಿಕವಾಗಿ ಓಡಾಡುವಾಗ ಬರೋವಾಗೆಲ್ಲ. ಪಾಪ ಅವರು ರೋಸ್ ಹೊತ್ತು ಸ್ಟೇಷನ್ಗೆ ಹೋಗಿ ಅಲ್ಲ ಕೆಲಸ ಆಗಲ್ಲ ಅಂತ ನಮ್ಮ ಹತ್ರ ಬಂದರು.
ನಾವು ಹೇಳ್ತಾ ಇದೀವಿ, ನಾವು ಹೇಳಕ್ಕೆ ಆಸ್ಪದ ಅವ್ರ ಅನುಮತಿ ಕೊಡಲೇ ಇಲ್ಲ ಇನ್ಸ್ಪೆಕ್ಟ್ರು. ಅಟ್ಲೀಸ್ಟ್ ಒಂದು ನಿಮಿಷ ನಮ್ಮ ಮಾತು ಕೇಳಿ ಸರ್ ಅಂತ ಹೇಳ್ತಿದ್ರೆ, ನೀವು ಯಾರು ಮಾತಾಡಬೇಡಿ, ಸಂಘಟನೆಯವ್ರು ಯಾರು ಮಾತಾಡಬೇಡಿ ಅಂತ ಅಂತಾರೆ. ಸಂಘಟನೆಯವ್ರನ್ನ ಬೇರೆ ಕೆಲಸಕ್ಕೆಲ್ಲ ಕರೆದೇ ಇಲ್ವಾ ಹಾಗಾದ್ರೆ ಡಿಪಾರ್ಟ್ಮೆಂಟ್ ಅವರು? ನನ್ನ ಹತ್ರ ಬೇಕಾದಷ್ಟು ಇದಾವೆ, ಯಾರನ್ನ ಕರೆಕ್ಟಾಗಿ ಕುತ್ಕೊಂಡು ಕೇಳಿದ್ರೆ ನಾನು ಕೊಡ್ತೀನಿ. ನಾವು ಬೇರೆ ಸಂಘಟನೆಗಳನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಕೆಲಸಗಳು ಮಾಡಿಸ್ಕೊಂಡಿದ್ರೆ ನಾನು ಅದನ್ನ ಒಂದು ಇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಪಟ್ಟಿ ಮಾಡಿ ಹೇಳ್ತೀನಿ ನಾನು. ಅಷ್ಟು ವಿಷಯಗಳಿದ್ದಾವೆ. ಆಮೇಲೆ ಇವಾಗ ಡೋರಿ ಕೇಸ್ ತಗೊಳ್ಳೋದು ಬೇಡ, ಆಮೇಲೆ ಸಿವಿಲ್ ಯಾರೋ ದುಡ್ಡು ಕಾಸು ವ್ಯವಹಾರ ಅದನ್ನ ತಗೊಳ್ಳೋದು ಬೇಡ, ಹೀಗೆಲ್ಲ ಹೇಳ್ತಾರಲ್ಲ. ಅವ್ರು ಏನ್ ಮಾಡ್ಬೇಕು ಹೇಳಿ? 10 ವರ್ಷ ಅಲ್ಲ, 5 ವರ್ಷ, 5ರಿಂದ 6 ವರ್ಷ ಆಗುತ್ತೆ ಅವ್ರಿಗೆ ಕೋರ್ಟಲ್ಲಿ ಹೋಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅವ್ರಿಗೆ ನ್ಯಾಯ ಸಿಗಕ್ಕೆ. ಆ ನ್ಯಾಯನೂ ಕರೆಕ್ಟಾಗಿ ಸಿಗುತ್ತೆ ಅಂತ ಹೇಳಿಲ್ಲ. ಒಂದೇ ಒಂದು ಇನ್ಸಿಡೆನ್ಸ್ ನಾನು ಮೊದಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂಗೆ ಯಾವುದೋ ಒಂದು ಕೇಸ್, ಒಂದು ಹೆಣ್ಮಗುದು ನಾನೇ ಕೋರ್ಟ್ಗೆ ಹಾಕ್ತೆ, ಯಾಕಂದ್ರೆ ಲಾಸ್ಟ್ವರೆಗೂ ಅವ್ರಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ನಮಗೆ ಸ್ಟೇಷನ್ ಮುಖಾಂತರ ಅಂತ ಹೇಳ್ಬಿಟ್ಟು. ಅವಳು ಇನ್ನ ಕೋರ್ಟ್ ಓಡಾಡ್ತಿದ್ದಲ್ಲ, ಆಗಲೇ ಗಂಟೆ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನೆ ಪಕ್ಕ. ಅದು ನಾವು ಹೋಗಿ ಕೇಳಿದ್ರೆ ನಾನು ನಿಮ್ಮನೆ ಕೆಲಸ ಅಂತ ಅವಳಿಗೆ ಪಾತ್ರ ಬಿಡಕ್ತಾ ಇದ್ದಾಳೆ. ಇನ್ನು ಇವಳಿಗೆ ನಾವು ಯಾವ ಕಡೆ ನ್ಯಾಯ ಕೊಡ್ಸೋದು ಹೇಳಿ? ಇವಳಿಗೆ ನ್ಯಾಯ ಕೊಡೋಷ್ಟಲ್ಲಿ ಅಲ್ಲಿ 1-2 ಮಕ್ಕಳಾಗಿರುತ್ತೆ ಅವಳಿಗೆ. ಇನ್ನು ಅವಳ ಲೈಫು ನಾವು ಹಾಳು ಮಾಡ್ದಂಗಾಗುತ್ತೆ. ಈ ಥರ ಎಲ್ಲ ತುಂಬ ನಮಗೆ ಹೇಳೋಕ್ಕಾಗದಿರೋಷ್ಟು ಪಟ್ಟಿ ಅದೇ ನಮ್ಮ ಸಾರ್ ಹೇಳ್ದಂಗೆ ತುಂಬ ವಿಷಯಗಳಿರ್ತವೆ. ಇಲ್ಲಿ ಈ ಥರ ಆಗಿದೆ. ಇದನ್ನು ಆದಷ್ಟು ನಮಗೆ ಒಂದು ಸಂಘಟನೆಯವ್ರು ಯಾರೇ ಹೋಗಲಿ, ಅವರೊಂದು ಒಳ್ಳೇದಕ್ಕೆ ಹೋಗಿರ್ತಾರೆ. ಒಂದು ಹೆಣ್ಮಗು ನ್ಯಾಯ ಕೊಡ್ಸೋಕ್ಕೆ ಅಂತಲೇ ಮಹಿಳಾ ಸಂಘಟನೆಯವರು ಅದ್ರ ಬಗ್ಗೆ ತುಂಬ ಹೋರಾಟಗಳು ಮಾಡ್ತೀವಿ, ನಾವು ಬಯಸ್ಕೊತೀವಿ. ಇತ್ತೀಚೆಗಂತ ನಮಗೆ ಸ್ಟೇಷನ್ಗೆ ಹೆಣ್ಮಕ್ಳನ್ನ ಒಬ್ಬರೊಬ್ಬನೇ ಕಳ್ಸೋಕ್ಕೆ ಸುಮಾರು ಭಯನೇ ಆಗಿದೆ. ನೀವೇ ನೋಡ್ತಾ ಇದ್ದೀರಾ, ಮೊನ್ನೆ ಏನೇನಾಯ್ತು, ಯಾರ್ಯಾರ್ದು DGP ಒಬ್ರದ್ದು ಏನಾಯ್ತು, ಮತ್ತೆ ಓದ್ ಕಡೆ ಫಸ್ಟ್ ದುಡ್ಡಿಟ್ಟು ಮಾತಾಡೋ ಅನ್ನೋದನ್ನ ಬೇಕಾದಷ್ಟು ವಿಷಯಗಳು ಅದು ನಡೆದಿದೆ. ಕಾಸು ಮೊನ್ನೆ ಇವಾಗ ಅದು ಸ್ಟೇಷನ್ ಹೆಸರು ಬೇಡ, ಯಾಕಂದ್ರೆ ಪಾಪ ಅಲ್ಲಿ ನಮ್ಗೆ ಇನ್ಸ್ಪೆಕ್ಟರ್ ಆ ವಿಷಯದಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಂತ ನಮ್ಗೆ ಆಗಿದೆ ಅದು. ಪಾಪ ಹುಡುಗಿ ವಿಷಯ ಹೇಳಿ ಒಂದು ಯಾವ್ದೊಂದು ಪೇಪರ್ ತಂದ್ಕೊಡು ಅಂತ ಹೇಳಿದಾರೆ. ನೀನು ಯಾವ ಕ್ಯಾಸ್ಟ್ ಅಂತ ಪೇಪರ್ ತಂದ್ಕೊಡು ಅಂತ ಒಂದ್ಸತಿ ಕೊಟ್ಟು ಬಂದವಳೆ. ತಿರ್ಗಾ ಬೆಳಗ್ಗೆಗೆ ಅದು ತಿರ್ಗಾ ತಂದ್ಕೊಡು ಸರ್ ನಿಮ್ಗೆ ಕೊಟ್ಟಿದ್ನಲ್ಲ ಅಂತ ಹುಡುಗಿದ ರೆಕಾರ್ಡ್ ಇದೆ. ನಾನು ಅದನ್ನ ಇಷ್ಟಲ್ಲೇ ಮೋಸ್ಟ್ಲಿ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡೋಂಥ ಇದು ಬರುತ್ತೆ, ನಮಗೆ ಅಗತ್ಯ ಬರುತ್ತೆ. ಆವಾಗ ಅದ್ರ ಬಗ್ಗೆ ನಾನು ಫುಲ್ ಡೀಟೇಲ್ ಕೊಡ್ತೀನಿ ನಿಮ್ಗೆಲ್ಲರಿಗೂ. ಅವಳು ಕೊಟ್ಟು ಬಂದಿದ್ದಾಳೆ ಸರ್ಟಿಫಿಕೇಟು, ನಮ್ಗೆ ಬಂದೇ ಇಲ್ಲ ಅದು. ತಿರ್ಗಾ ತಂದ್ಕೊಡು, ನಿನ್ಗೇನು ಕೆಲಸ, ನಾವು ಮಾಜೂರು ಮಾಡಕ್ಕೆ ಬರ್ತೀವಿ, ಹುಷಾರು. ಅಲ್ಲಿ ರೋಡಲ್ಲಿ ಇರೋಲ್ಲ ನೀನು ಕೇಳಿದ್ರೆ ಅಂದರೆ ಆ ವಿಷಯ ಮುಚ್ಚಾಕು ನೀನು ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ಅವರು. ಹೆಚ್ಚು ಕಮ್ಮಿ ಹುಡುಗಿ ಮೇಲೆ ಅದು ರೇಪ್ ಆಗಿದೆ, ಪ್ಲಸ್ ಜಾತಿ ಸರಿ ಇಲ್ಲ ಅಂತ ಅವ್ರ ತಾಯಿ, ಹುಡುಗನ ತಾಯಿ ಇವಾಗ ಏನು ಒಪ್ತಾ ಇಲ್ಲ ಅವರು, ನೀನು ನಾನು ಸತ್ಯ ಮಾಡ್ಕೊಳ್ಳಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೀಗೆ ಸುಮಾರು ವಿಷಯಗಳು ನಡೀತಾ ಇರುತ್ತೆ. ಅದಕ್ಕೆ ಆದಷ್ಟು ನಾವೆಲ್ಲರೂ ಕೇಳೋದಷ್ಟೇ, ACP DCP ಕಮಿಷನ್ ಯಾರೇ ಆಗಲಿ, ಅಟ್ಲೀಸ್ಟ್ ನಮ್ದು ಏನಾದ್ರು ಇದೊಂದು ನೋಡಿದ್ರೆ ನಾವು ಮಾತಾಡ್ತಿರೋದು ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಅವ್ರಿಗೆಲ್ಲ ಇನ್ನೊಂದ್ಸತಿ ಹೇಳಿ. ಅವ್ರಿಗೆ ಸಂಘಟನೆ ಅವ್ರಿಗೆ ಏನೇ ಬಂದು ಒಂದು ಒಳ್ಳೇದಕ್ಕೆ ಬರ್ತಾರೆ, ಅವ್ರಿಗೆ ಆದಷ್ಟು ಒಂದು ಮರ್ಯಾದೆ ಕೊಟ್ಟು ಅವ್ರ ಕಷ್ಟಗಳು ಬರೋರ ಜೊತೆಗೆ ಏನಿದೆ ಅವ್ರು ಕುತ್ಕೊಂಡು ಏನು ಹೇಳ್ತಾರೆ ಅದನ್ನ ಕರೆಕ್ಟಾಗಿ ಗಮನಕ್ಕೆ ತಗೊಂಡು ಕೆಲಸ ಮಾಡಿ ಅಂತ ಹೇಳಿ ಅಂತ ಕೇಳ್ತಾರೆ. ಅಲ್ಲ, ನನಗೆ ಗೊತ್ತಿರೋ ಹಾಗೆ ಇವತ್ತು ಪೊಲೀಸ್ ಠಾಣೆಗಳಿಗೆ ಹೋರಾಟಗಾರರು ಯಾವುದೋ ಜಮೀನು ವಿಷಯ ತಗೊಂಡೋಗ್ತಾರೆ. ಜಮೀನು ವಿಷಯ ತಗೊಂಡೋದ್ರೆ ಅವ್ರನ್ನ ಆರಾಮಾಗಿ ಕುಳಿಸ್ತಾರೆ, ಮುತುವರ್ಜಿಯಿಂದ ಮಾತಾಡಿಸ್ತಾರೆ. ಯಾಕಂದ್ರೆ ಅವರಿಂದ ಏನಾದರೂ ಹಣ ಏನಾದರೂ ಬರುತ್ತೆ ಎಂಬಂತಹ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರು ತಗೊಂಡೋಗುವಂಥ ಸಮಸ್ಯೆಗಳಲ್ಲಿ ಪೊಲೀಸ್ ಠಾಣೆಗಳ ಅಧಿಕಾರಿಗಳಿಗೆ ದುಡ್ಡು ಬರುತ್ತೆ ಇಲ್ಲ ಎಂಬಂತಹ ನಿಟ್ಟಿನಲ್ಲಿ ಏನಾದರೂ ನಿಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ? ಹೌದು, ಅವ್ರಿಗೆ ಏನ್ ಗೊತ್ತಾ, ನಾವು ಆಪೋಸಿಟ್ ಅವ್ರಿಗೆ ದುಡ್ಡು ತೊಗೊಳಕ್ಕೆ 100ಕ್ಕೆ 100 ಭಾಗ ಅವ್ರು ಪ್ರಯತ್ನ ಪಡ್ತಾರೆ. ಈಗ ಆಗಿದೆ ಅದು ಹೇಳ್ತೀನಿ ನಾನು. ಇಷ್ಟರಲ್ಲಿ ನಾನು ಹೆಚ್ಚಿನ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ಇದ್ರ ಬಗ್ಗೆ. ಇನ್ನು ನನಗೆ ಅಲ್ಲಿ ಬೇಕಾದ್ರೆ ಒಬ್ರು ದೊಡ್ಡವರು ಸಂಬಂಧಪಟ್ಟಂಗೆ ಇಲಾಖೆಯವರು ಟೈಮ್ ತಗೊಂಡಿದ್ದಾರೆ, 1 ವಾರ ಸುಮ್ಮನಿರಿ ಮೇಡಮ್ ಅಂತ ಹೇಳಿದ್ದಾರೆ. ಆಗ್ಲೇ ನಾನು ಅದನ್ನ ಪ್ರೆಸ್ ಮೀಟ್ ಮಾಡಿ ಎಲ್ಲರನ್ನೂ ಕರೆದೇ ಮಾತಾಡ್ತೀನಿ. ಅಲ್ಲಿ ಏನೇನಾಗಿದೆ, ಒಂದು ಹುಡುಗಿ ಭವಿಷ್ಯ ಯಾವ ರೀತಿ ಸ್ಟೇಷನಿಂದ ಹಾಳಾಗ್ತಿದೆ ಅನ್ನೋದನ್ನ ನಾನು ಖಚಿತವಾಗಿ ಎಲ್ಲರಿಗೂ ವ್ಯಕ್ತಪಡಿಸ್ಕೊಡ್ತೀನಿ ಅದನ್ನು. ಅಲ್ಲ, ಇವತ್ತು ನೀವು ಮಹಿಳಾ ಹೋರಾಟಗಾರರಿಗೆ ಯಾವ ರೀತಿ ಒಂದು ಧೈರ್ಯವನ್ನು ಕೊಡ್ತೀರಾ? ಒಬ್ಬ ಮಹಿಳಾ ಸಂಘಟನಾ ಅಧ್ಯಕ್ಷ ಆಗಿ, ಒಕ್ಕೂಟದ ಮಹಿಳಾ ಘಟಕದ ಅಧ್ಯಕ್ಷ ಆಗಿ, ಇವತ್ತು ಹೋರಾಟಗಾರ ಮಹಿಳೆಯರಿಗೆ ನೀವು ಯಾವ ರೀತಿ ಒಂದು ಧೈರ್ಯವನ್ನು ಅವರಿಗೆ ಕೊಡ್ಲಿಕ್ಕೆ ಬಯಸ್ತೀರಾ? ನಾವು ಯಾವುದೋ ಹೆಚ್ಚಿನ ನಾನು 10 ವರ್ಷದ ಕೆಳಗಡೆ ಸುಮಾರು ಮೀಡಿಯಾದಲ್ಲಿ ಮಾತಾಡೋಕೆ ಇದ್ರ ಬಗ್ಗೆ ಹೇಳ್ತೀನಿ. ಯಾರೇ ಹೆಣ್ಮಕ್ಳಿಗೆ ಏನೇ ಕಷ್ಟ ಆದರೂ, ನೀವು ಅರ್ಧ ರಾತ್ರಿ ಆದ್ರೂ ನಿಮ್ಮ ಜೊತೆಗೆ ಶಿವಶಕ್ತಿ ಮಹಿಳಾ ಸಂಘ ಮತ್ತೆ ನಮ್ಮ ಆಫೀಸಲ್ಲಿ ಇರೋವಂಥ ಹೆಣ್ಮಕ್ಳು ಸದಸ್ಯರು ಮತ್ತೆ ಎಲ್ಲರೂ ಇರ್ತೀವಮ್ಮ ಅಂತ ನಾನು ಸುಮಾರು ಮೀಡಿಯಾದಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ನಾನು ಅಷ್ಟೇ ಹೇಳೋದು, ಎಲ್ಲರೂ ನನ್ನ ನಂಬರ್ ತಗೊಳ್ಳಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಯಾಕಂದ್ರೆ ಎಲ್ಲ ಮೀಡಿಯಾದಲ್ಲಿ ನನ್ನ ನಂಬರ್ ತಗೊಂಡು ಕೊಡ್ತಾ ಇರ್ತಾರೆ. ಅವಾಗ ಯಾರೇ ಹೆಣ್ಮಕ್ಳಿಗೆ ಕಷ್ಟ ಆದರೂ ಕಳಿಸ್ತಾ ಇರ್ತಾರೆ, ಇವತ್ತು ಕಳಿಸ್ತಾರೆ. ಇವತ್ತು ಬೆಳಗ್ಗೆ ಕೂಡ ಒಂದು ಕೇಸ್ ಬಂದಿದೆ ನಮಗೆ, ಇಲ್ಲಿ ಹೊಸದುರ್ಗದಿಂದ ಬಂದಿದೆ. ಅದು ಯಾರು ಮೀಡಿಯಾದವರು ಕೊಟ್ಟು ಕಳಿಸ್ತಾರೆ. ಇಲ್ಲಿ ಅದೆಲ್ಲ ಸೈಡ್ ಗಿಡ, ಯಾಕಂದ್ರೆ ನನ್ನ ಬಗ್ಗೆ ಹೇಳ್ಕೊಳೋದು ಬೇಡ. ಬಟ್ ನಾವೆಲ್ಲೋದು ಈ ಥರ ನಮಗೆ ಕಡೆಗಣಿಸೋದು ಬೇಡ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ನನಗೆ ಗೊತ್ತಿರೋ ಹಾಗೆ ಇವತ್ತು ಮಹಿಳಾ ಸಂಘಟನೆಗಳು ಇರೋದರಿಂದ ಇವತ್ತು ಪೊಲೀಸ್ ಇಲಾಖೆ ಒಂದಷ್ಟು ಜವಾಬ್ದಾರಿಗಳನ್ನು ಮಹಿಳಾ ಸಂಘಟನೆಗಳು ನಿಭಾಯಿಸ್ತಾ ಇದ್ದಾರೆ. ಯಾಕಂದರೆ ಈ ಥರ ಜಟಿಲವಾದಂತಹ ಸಮಸ್ಯೆಗಳನ್ನು, ದೂರುಗಳನ್ನು ಬಗೆಹರಿಸಲಿಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಮಹಿಳಾ ಪೇದೆಗಳೇ ಇವತ್ತು ಕಡಿಮೆ ಆಗಿದ್ದಾರೆ, ಅಂದರೆ ಮಹಿಳಾ ಅಧಿಕಾರಿಗಳು ಕಡಿಮೆ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಎಲ್ಲೋ ಒಂದು ಕಡೆ ಬೆಳಗಿಂದ ಸಂಜೆ ತನಕ ಆಗುವಂತಹ ಸಮಸ್ಯೆ ಬಗೆಹರಿಸಲಿಕ್ಕೆ ಆಗದೇ ಇರತಕ್ಕಂತಹ ದೂರುಗಳನ್ನು
ನೀವು ಕೇವಲ 1 ಗಂಟೆ ಅಥವಾ 2 ಗಂಟೆಯಲ್ಲಿ ಬಗೆಹರಿಸಿ ಇವತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮೇಲೆ ಬರತಕ್ಕಂತಹ ಒಂದು ಹೊಣೆಗಾರಿಕೆಯನ್ನು ಜವಾಬ್ದಾರಿನ ತಾವು ಕಡಿಮೆ ಮಾಡ್ತಾ ಇದ್ದಾರೆ. ಇಂತಹ ಮಹಿಳಾ ಹೋರಾಟಗಾರರಿಗೆ ದಯವಿಟ್ಟು ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಅವರು ಪೇದೆ ಇರ್ಬೋದು, ಯಾರೋ ಒಬ್ಬರು ಮೇಲಧಿಕಾರಿಗಳು ಯಾರೋ ಒಬ್ಬರು ಇರ್ಬೋದು, ಯಾರೇ ಮಹಿಳಾ ಹೋರಾಟಗಾರರು ಬಂದಾಗ ದಯವಿಟ್ಟು ಅವರ ಸಮಸ್ಯೆಗಳನ್ನು ಆಲಿಸಿ ಅವ್ರನ್ನ ಒಂದು ಸೌಜನ್ಯದಿಂದ ಕುಳಿತುಕೊಳ್ಳುವಂತ ಹೇಳಿ, ಅಥವಾ ಅವರನ್ನು ಗೌರವದಿಂದ ಮಾತಾಡಿಸಿ, ಏಕವಚನದಲ್ಲೇ ಮಾತಾಡಿಸದೆ ಮತ್ತು ಅಗೌರವದಿಂದ ನಡೆಸ್ಕೊಳ್ಳದೆ, ಧಮಕಿ ಹಾಕದೆ ತಾವು ಇನ್ನು ಮುಂದೆ ಆದರೂ ಮಹಿಳಾ ಹೋರಾಟಗಾರರು ಬಂದಾಗ ತಾವು ಸೌಜನ್ಯದಿಂದ ಮಾತಾಡಿಸ್ಬೇಕು. ಮತ್ತು ಏನಾದರೂ ಮಹಿಳಾ ಹೋರಾಟಗಾರರಿಂದ ಸಮಸ್ಯೆ ಆಗಿದ್ದೇ ಆದಲ್ಲಿ ಅದು ಇತರ ನೀವು ಕಾನೂನು ಚೌಕಟ್ಟಿನಲ್ಲಿ ಏನು ಯಾವ ರೀತಿ ಅವ್ರ ಮೇಲೆ ದೂರುಗಳನ್ನು ದಾಖಲಿಸಬೇಕು ಅದನ್ನು ಮಾಡಿ. ಅದು ಬಿಟ್ಟು ಮಹಿಳಾ ಹೋರಾಟಗಾರರು ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಾಗ ಇನ್ನು ಮುಂದಾದರೂ ಅವರನ್ನು ಗೌರವದಿಂದ ಕಾಣಿ, ಸೌಜನ್ಯದಿಂದ ಕಾಣಿ ಎಂಬಂತಹ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಠಾಣೆಗಳಿಗೆ ಬಂದಾಗ ನೀವು ಧಮಕಿ ಹಾಕಿದ್ದಾಗಿ ಆದಲ್ಲಿ, ಅಥವಾ ಏಕವಚನದಲ್ಲಿ ಮಾತಾಡಿಸಿದ್ದಾದಲ್ಲಿ, ಅಥವಾ ಅವರನ್ನು ಅಗೌರವದಿಂದ ಕಾಣಿದ್ದೇ ಆದಲ್ಲಿ, ಯಾರಾದರೂ ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ನಮಗೆ ದೂರನ್ನು ಕೊಟ್ಟಾಗ ಅಥವಾ ನಮ್ಮಲ್ಲಿ ಆ ಒಂದು ವಿಷಯವನ್ನು ಹೇಳಿಕೊಂಡಾಗ ನಾವು ನೇರವಾಗಿ ಇವತ್ತು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ, ನೀವು ನೇರವಾಗಿ ನಿಮ್ಮಗಳ ಠಾಣೆಗಳ ಮುಂದೆನೇ ಪ್ರತಿಭಟನೆ ಮಾಡಲಿಕ್ಕೆ ನಾವು ಸಿದ್ಧರಾಗಿರ್ತೀವಿ. ಒಂದು ವೇಳೆ ಮಹಿಳಾ ಹೋರಾಟಗಾರರಿಂದ ಏನಾದರೂ ತೊಂದರೆ ಆದರೆ, ಅದು ಸಾಕ್ಷಿ ಸಮೇತ ನಿಮ್ಮಲ್ಲಿ ದಾಖಲೆಗಳಿದ್ರೆ ಅವರ ವಿರುದ್ಧ ನೀವು ದೂರುಗಳನ್ನು ದಾಖಲಿಸಿ ಅವರನ್ನು ಕಾನೂನು ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ತಮಗೆ ಒಂದು ಅರ್ಹರಾಗಿರ್ತೀರ. ತಾವು ದಯವಿಟ್ಟು ಇನ್ನು ಮುಂದೆ ಆದರೂ ಮಾತಾಡ್ತಾ ಹೋಗ್ತಾ ಇದ್ರೆ ಇದಕ್ಕೆ ಕೊನೆಯೇ ಇರಲ್ಲ. ಅಷ್ಟೊಂದು ಸಮಸ್ಯೆಗಳನ್ನು ಇವತ್ತು ಮಹಿಳಾ ಹೋರಾಟಗಾರರು ನಮ್ಮ ಹತ್ರ ಹೇಳ್ಕೊಳ್ತಾರೆ. ಕೆಲವರು ದಾಖಲೆಗಳ ಸಮೇತ ಬರ್ತಾ ಇದ್ದಾರೆ, ಕೆಲವರು ಆಡಿಯೋಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ, ಕೆಲವರು ನೇರವಾಗಿ ಫೋನ್ ಮುಖಾಂತರ ಹಣ ಹಿಂಗಾಗೋಯ್ತು, ಒಬ್ಬ ಈ ಥರ ಅಧಿಕಾರಿ ನಮ್ಮನ್ನು ಅವಮಾನ ಮಾಡ್ದ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೆಲ್ಲ ಯಾರು ಆಸ್ಪದ ಅಂದ್ಕೊಳ್ಬೇಡಿ. ನಮ್ಮ ಹಿರಿಯ ಹೋರಾಟಗಾರರು ಪಿ ಮೂರ್ತಿ ಅವರು ನೋಡ್ತಾ ಇದ್ದಾರೆ, ಇನ್ನೂ ಅನೇಕ ಹೋರಾಟಗಾರರು ಈ ಒಂದು ಲೈವ್ನ ನೋಡ್ತಾ ಇದ್ದಾರೆ. ಯಾರೇ ಆಗಲಿ ಇವತ್ತು ಮಹಿಳಾ ಹೋರಾಟಗಾರರು ಬಂದಾಗ ಠಾಣೆಗಳಲ್ಲಿ ಗೌರವದಿಂದ ನಡೆಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಲೈವನ್ನು ಮುಕ್ತಾಯಗೊಳಿಸಿ, ಅದಕ್ಕೂ ಮುಂಚೆ ನಮ್ಮ ಹೋರಾಟಗಾರರು ಏನಾದರೂ ಮನದಾಳದ ಮಾತನ್ನು ಹೇಳಂಗಿದ್ರೆ ಹೇಳಬೇಕಿತ್ತು. ಅಲ್ಲ, ಯಾವುದೋ ಒಂದು ಮಗು ಮೇಲೆ, ಒಂದು ಹೆಣ್ಮಗು ಮೇಲೆ ರೇಪ್ ಆಗಿದೆ ಅಂತ ಹೋದಾಗ ನಾವು ಆಪೋಸಿಟ್ ಲಾಯರ್ ಕಡೆ ಮಾತಾಡಬೇಕೆ, ಇಲ್ಲ ಅವ್ರ ಹತ್ರ ಕೂತ್ಕೊಂಡು ಸ್ಟೇಷನ್ಗೆ ಹೋಗಿ ನಾವು ಸ್ಟೇಷನ್ಲಿ ಇನ್ಸ್ಪೆಕ್ಟ್ರು ಮತ್ತೆ ಅವ್ರ ಗಮನಕ್ಕೆ ತರಬೇಕಲ್ವಾ? ನಾವು ಗಮನಕ್ಕೆ ತಂದ್ಮೇಲೆ 2 ದಿನ ನನ್ನೇ ಕಾಯಿಸಿದ್ದಾರೆ. ನಮ್ಮ ಜೊತೆ ಒಂದು 8 ಜನ ಹೆಣ್ಮಕ್ಳು ಯಾವಾಗಲೂ ಇರ್ತಾ ಇದ್ಬಿಡಿ. ಈ ಸತಿ ಇನ್ನೂ ಜಾಸ್ತಿನೇ ಇದ್ರು. ಏನ್ ಗೊತ್ತಾ ವಿಷಯ, ಯಾರೋ ಒಂದು ಹೆಣ್ಮಕ್ಳು ಪ್ರಾಬ್ಲಮ್ ಇದೆ, ಅವರು ಆಪೋಸಿಟ್ ಲಾಯರ್ ಬರ್ತಾರೆ ಅಂತ ಒಂದಿನ ಫುಲ್ ಕಾಯಿಸಿದ್ದಾರೆ, ಮಾರನೇ ದಿನ ಕಾಯಿಸಿದ್ದಾರೆ. ಮೇಡಮ್ ಅವ್ರು ಲಾಯರ್ ಮಾತಾಡ್ತಾರಂತೆ, ಇರಿ ನಾವೇನು ಮಾತಾಡೋಕ್ಕಾಗಲ್ಲ ಅಂದ್ರೆ, ನಾವಿನ್ನೂ ಅದು ಬರೀ NCR ಅಷ್ಟೇ ಆಗಿದ್ದು, ಇನ್ನೂ FIR ಮಾಡಿಸಿಲ್ಲ. ಏನೋ ಒಂದು ಹೆಣ್ಮಗು ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಲ್ಲಿ ನೋಡೋಣ ಅಂತ ನಾವೇ ಒಂದಿನ ವೇಟ್ ಮಾಡಿದ್ವಿ. ಈಗ ಅದು FIR ಮಾಡಿಸ್ಬಂದ್ವಿ, ಆದ್ರೆ ಇನ್ನೂ ಏನು ಅದ್ರ ಬಗ್ಗೆ ಅವ್ರ ಪ್ರೋಸೆಸ್ ಏನು ಮಾಡಿಲ್ಲ. ಇನ್ನೂ ಅದು ಯಾವ ಸ್ಟೇಜ್ ಬಂದಿ ಅಂತ ನಮ್ಗೆ ಗೊತ್ತಿಲ್ಲ. ನಾನು ನೆನ್ನೆ ಹೋಗಿ ವಿಚಾರಿಸಿದ್ದೀನಿ ಅದ್ರ ಬಗ್ಗೆ. ಇಲ್ಲ ಇವ್ರು ಲಾಯರ್ಗಳನ್ನ ತಂದು ಮುಂದೆ ಯಾಕೆ ಇಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲಪ್ಪ. ಲಾಯರ್ ಮನೆಯಲ್ಲಿ ಅವ್ರ ಮೇಲೆ ನಂಗೆ ಆದ್ರೆ ಬಿಟ್ಬಿಡ್ತಾರ? ಯಾರೇ ಲಾಯರ್ ಆಗಲಿ ಅವ್ರ ಮೇಲೆ ಹೆಣ್ಮಕ್ಳು ಇರ್ತಾರಲ್ವ, ಅವ್ರು ಯೋಚನೆ ಮಾಡಬೇಕು. ಬಂದವ್ರ ಬಗ್ಗೆ ಹೇಳ್ತಿದ್ದೀನಿ ನಾನು, ಬೇರೆಯವ್ರ ಬಗ್ಗೆ ಎಲ್ಲ ಹೇಳ್ತಿಲ್ಲ. ಈ ವಿಷಯಕ್ಕೆ ಬಂದು ಅವ್ರದ್ದೇನಿದೆ ಅನ್ನೋ ಥರ ಏನಾದ್ರು ಬಿಸಾಕ್ರೆ ಸುಮ್ಮನೆ ಆಗ್ತಾರೆ ಅನ್ನೋ ಥರನೂ ಮಾತುಕತೆ ಬಂದಿದೆ. ಆ ಹೆಣ್ಮಗು ನಂಗೆ ಜೀವನ ಬೇಕು, ನನಗೆ ಇದು ಬಿಟ್ಟರೆ ನಂಗೆ ಜೀವನ ಇಲ್ಲ ಅಂತ ಕೂತಿದೆ. ನಾವು ಯಾವ ಥರ ನಿರ್ಧಾರ ಮಾಡಬೇಕಾಗುತ್ತೆ ಹೇಳಿ ಇಂಥ ಸಮಯದಲ್ಲಿ ಅಂತ ಕೇಳ್ತೀನಿ ಅಷ್ಟೇ. ಅಲ್ಲ, ಓಕೆ, ಇದು ಸತ್ಯವಾದ ಮಾತು. ಇವತ್ತು ಎಷ್ಟೋ ಜನ ಗಂಡು ಹೆಣ್ಣು ಅಂದರೆ ಮದುವೆ ಮಾಡ್ಕೊಳ್ತೀವಿ ಅಂತ ನಂಬಿಸಿ ಎಷ್ಟೋ ಜನ ಇವತ್ತು ಒಂದು ಗಂಡು ಹೆಣ್ಣು ಮನೆ ಬಿಟ್ಟು ಹೋದಾಗ ಎಲ್ಲೋ ಒಂದು ಕಡೆ ಅವರು ಸಿಕ್ಕಾಗ ಆ ಸಮಸ್ಯೆಗಳು ಏನು ಮಾಡ್ತಾ ಇದ್ದಾರೆ ಇವತ್ತು ಪೊಲೀಸ್ ಅಧಿಕಾರಿಗಳು, ನೋಡಮ್ಮ ನಿಮ್ಮ ಮಗಳಗ ಇದು ದೂರು ದಾಖಲಾದರೆ ನಿಮ್ಮ ಮಗಳ ಭವಿಷ್ಯ ಹಾಳಾಗ್ತದೆ ಅಂತ ಹೇಳ್ಬಿಟ್ಟು ಆ ಮಗು ಹೆಣ್ಮಗುನ ಕಳಿಸ್ಬಿಟ್ಟು ಇವತ್ತು ಯಾರ ಹುಡುಗ ಹೋಗಿರ್ತಾರೆ, ಕರ್ಕೊಂಡು ಹೋಗಿರ್ತಾನೆ, ಅವನ ಬಳಿ ಇವತ್ತು ದುಡ್ಡು ತಿಂದು ಇವತ್ತು ಆ ಕೇಸ್ಗಳನ್ನ ಮುಚ್ಚಾಕುವಂತ ಕೆಲಸ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ನಮಗೆ ಕೇಳ್ತಾರೆ ಬೇರೆ ಏನಾನ ಇದ್ರೆ ಹೇಳಿ ಅಂತಾರೆ. ಬೇರೆ ನಾವು ಹೇಳಕ್ ಏನಿರುತ್ತೆ ಅಲ್ಲಿ? ಇವತ್ತು ನ್ಯಾಯಾಲಯದಲ್ಲಿ ಪೊಲೀಸ್ ಠಾಣೆಯವರು ರಕ್ಷಣೆ ಕೊಡಬೇಕು. ಇವತ್ತು ನಮಗೆ ಆ ರಕ್ಷಣೆ ಕೊಡುವಂಥವ್ರೆ ಹೇಳ್ತಾರೆ, ಇವತ್ತು ಹೆಣ್ಮಗು ಭವಿಷ್ಯ ಹಾಳು ಮಾಡಬೇಡಿ, ನೀವು ದಯವಿಟ್ಟು ಹೆಣ್ಮಗಳನ್ನ ಕರ್ಕೊಂಡೋಗಿ ಅಂದ್ಬಿಟ್ಟು ಆ ಹುಡುಗನಿಗೆ ಇರಲಾರ್ದ ಹಿಂಸೆಯನ್ನು ಕೊಡ್ತಾರೆ. ಮತ್ತು ಅವನ ಹತ್ರ ಬೇಕಾದಷ್ಟು ಹಣಗಳನ್ನ ತೆಗೆದುಕೊಂಡು ಇವತ್ತು ಆ ಕೇಸುಗಳೇ ಇಲ್ದಿದಂಗೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದೆಲ್ಲ ನಮ್ಗೆ ಗೊತ್ತಿದೆ, ಆದರೆ ಇವತ್ತು ಆ ವಿಷಯಗಳನ್ನ ಮಾತಾಡೋದು ಬೇಡ. ನಾವು ಇವತ್ತು ಮಹಿಳಾ ಹೋರಾಟಗಾರರು
ಇವತ್ತು ಠಾಣೆಗೆ ಹೋದಾಗ ಅದು ಯಾವುದೇ ಸಮಸ್ಯೆ ತಗೊಬರಲಿ, ಆ ಸಮಸ್ಯೆಗಳನ್ನು ನಿಮ್ಮ ಕೈಯಲ್ಲಿ ಆದರೆ ಬಗೆಹರಿಸ್ಕೊಡಿ. ಇಲ್ಲಾಂದರೆ ಇಂಥ ಜಾಗಕ್ಕೆ ಹೋಗಿ ಮೇಲಧಿಕಾರಿಗಳನ್ನ ಭೇಟಿ ಮಾಡಿ ಅದರ ಸೌಜನ್ಯದಿಂದ ಹೇಳಿ ಕಳಿಸಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇವತ್ತು ನಾವು ಮಾತಾಡಲಿಕ್ಕೆ ಬರಲಿಲ್ಲ. ಯಾಕಂದರೆ ಮುಂದೊಂದು ದಿನ ನಮ್ಮ ಮಹಿಳಾ ಹೋರಾಟಗಾರರು, ಅದು ಯಾವುದೇ ಹೋರಾಟಗಾರರು ತೊಂದರೆ ಆಗಿದೆ ಇಂಥ ಪೊಲೀಸ್ ಠಾಣೆಯಿಂದ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವೆಂಥ ಅಧಿಕಾರಿಗಳಾಗಿರಿ, ಅದು ಯಾವ್ಯಾವ ಪೊಲೀಸ್ ಸ್ಟೇಷನ್ ಆಗಿರಲಿ, ಆ ಠಾಣೆಗಳ ಮುಂದೆ ಹೋರಾಟಗಾರರು ಬಂದು ಹೋರಾಟ ಅಂತೂ ಖಂಡಿತ ಮಾಡ್ತೀವಿ. ನಿಮ್ಮ ಕೆಲಸಕ್ಕೆ ಅದು ಕುತ್ತು ತಂದರೂ ಕೂಡ ಏನು ಮಾಡಲಿಕ್ಕಾಗಲ್ಲ. ಆ ಥರ ಪರಿಸ್ಥಿತಿಗಳನ್ನು ದಯವಿಟ್ಟು ತೆಗೆದುಕೊಳ್ಬೇಡಿ. ಹೋರಾಟಗಾರರು ತಪ್ಪು ಮಾಡಿದರೆ ನೀವು ಹೋರಾಟಗಾರರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಆದರೆ ಹೋರಾಟಗಾರರು ಯಾವುದೋ ಒಂದು ಸಮಸ್ಯೆ ಇಟ್ಕೊಂಡು ಬಂದಾಗ ಅವರನ್ನು ಸೌಜನ್ಯದಿಂದ ಉಳಿಸಿ ಮಾತಾಡಿಸಿ ಸಾಧ್ಯವಾದರೆ ಬಗೆಹರಿಸಿ ಕಳಿಸಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀವಿ. ನಮಸ್ಕಾರ.